ಶ್ರೀ ಪರಮ ಪೂಜ್ಯ ಶ್ರೀ ಮಹದೇವ ಸ್ವಾಮಿ ಧರ್ಮರಾಮಠ ಜನವಾಡ ದೇವರ ಜಾತ್ರಾ ಮಹೋತ್ಸವ ಆರಂಭ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜನವಾಡ ಗ್ರಾಮದಲ್ಲಿ ಇರುವಂತಹ ಶ್ರೀ ಪರಮ ಪೂಜ್ಯ ಶ್ರೀ ಮಹದೇವ ಸ್ವಾಮಿ ಧರ್ಮರಾಮಠ ಜನವಾಡ ಜಾತ್ರೆಯು ಸೋಮವಾರ ಬೆಳಿಗ್ಗೆ ದಿನಾಂಕ 3/3/2025 ರಿಂದ ರವಿವಾರ ದಿನಾಂಕ 9/3/2025 ನಡೆಯಲಿದ್ದು, ಸೋಮವಾರ ಬೆಳಗ್ಗೆ ದಂಡವತ ಮತ್ತು ದೇವರು ಸದರಿ ಕಟ್ಟೆಯ ಮೇಲೆ ಕೂಡಿಸುವುದು ಹಾಗೂ ನೈವೇದ್ಯ ಮಂಗಳವಾರ ಮಹಾಪೂಜೆ ಹಾಗೂ ಆದಿಶಕ್ತಿ ದೇವರ ಉಡಿ ತುಂಬ ಕಾರ್ಯಕ್ರಮ, ಬುಧವಾರ ಮುಂಜಾನೆ 7 ಗಂಟೆಗೆ ಮಹಾಪ್ರಸಾದ, ಗುರುವಾರ ಆದಿಶಕ್ತಿಯ ದೇವರ ನೈವೇದ್ಯ, ಶುಕ್ರವಾರ ಆದಿಶಕ್ತಿ ದೇವರ ಪೂಜೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಜಾತ್ರಾ ಉತ್ಸವ ಕಮಿಟಿ ಹಾಗೂ ಶ್ರೀ ಪರಮ ಪೂಜ್ಯ ಶ್ರೀ ಮಹದೇವ ಸ್ವಾಮಿ ಧರ್ಮರಾಮಠ ಜೀರ್ಣೋದ್ಧಾರ ಕಮಿಟಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜಾತ್ರೆಯ ಕಮಿಟಿ ಹಾಗೂ ಜೀರ್ಣೋದ್ಧಾರ ಕಮಿಟಿ ಹಾಗೂ ಎಲ್ಲ ಸಂಘ ಸಂಸ್ಥೆಯ ಅಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಊರಿನ ಎಲ್ಲ ನಾಗರಿಕರು ಉಪಸ್ಥಿತರಿದ್ದರು. ಶ್ರೀ ಮಹಾದೇವ ಸ್ವಾಮಿ ಪ್ರಸನ್ನ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶ್ರೀ ಮಹಾದೇವ ಸ್ವಾಮಿ ದೇವರ ಜಾತ್ರೆಯು ದಿನಾಂಕ 3/3/2024 ರಿಂದ 9/3/1924 ನಡೆಯಲಿದ್ದು, ಜಾತ್ರೆಗೆ ಬಹುಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುತ್ತಾರೆ. ಅದೇ ರೀತಿ ನಮ್ಮ ಈ ಜನವಾಡ ಗ್ರಾಮಕ್ಕೆ ಶ್ರೀ ಮಹಾದೇವ ಸ್ವಾಮಿಯವರ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಅದೇ ರೀತಿ ಈ ಮಹಾದೇವ ಸ್ವಾಮಿಯವರು ಹುಟ್ಟಿದ್ದು ಸಿಟ್ಟಿಮನಿಯಲ್ಲಿ. ಆದರೆ ಅಲ್ಲಿಂದ ಅವರು ತಿರುಗಾಡುತ್ತಾ 360 ಮಠ ಇರುವುದರಿಂದ ಇಲ್ಲಿ ಅವರ ದೇಹ ಕೊನೆಗೆ ಇಲ್ಲಿಯೇ ಜನವಾಡ ಗ್ರಾಮದಲ್ಲಿ ಅವರ ದೇಹ ಹಾಗೂ ಅವರ ಮಗನ ದೇಹ ಹಾಗೂ ಅವರ ಹೆಂಡತಿ ದೇಹ ಇರುತ್ತದೆ. ಆದ್ದರಿಂದ ಜನವಾಡ ಗ್ರಾಮಕ್ಕೆ ಒಂದು ಒಳ್ಳೆಯ ಹೆಸರು ಇರುತ್ತದೆ. ಅದೇ ರೀತಿ ಪ್ರತಿ ವರ್ಷದಂತೆ ಶಿವರಾತ್ರಿ ಅಮಾವಾಸ್ಯೆ ಆದ ನಂತರ ಮೊದಲನೇ ಸೋಮವಾರ ನಮ್ಮ ಶ್ರೀ ದೇವರ ಜಾತ್ರೆಯು ನಡೆಯುತ್ತದೆ. ಅದೇ ರೀತಿಯಾಗಿ ದೇವರಿಗೆ ಬರುವ ಎಲ್ಲ ಭಕ್ತಾದಿಗಳಿಗೆ ಒಂದು ಒಳ್ಳೆಯ ನೀರಿನ ವ್ಯವಸ್ಥೆ ಹಾಗೂ ಆರೋಗ್ಯದ ವ್ಯವಸ್ಥೆ ದೃಷ್ಟಿಕೋನದಿಂದ ಎಲ್ಲ ಒಳ್ಳೆಯ ಒಂದು ಅಭಿಪ್ರಾಯ ಇಟ್ಕೊಂಡು ದೇವರಲ್ಲಿ ಒಂದು ಒಳ್ಳೆಯ ಭಕ್ತಿ ಇಟ್ಕೊಂಡು ಜಾತ್ರೆಗೆ ಬರುತ್ತಾರೆ. ಅದೇ ರೀತಿ ಜಾತ್ರೆಯಲ್ಲಿ ಯಾವುದೇ ಒಂದು ತರಹದ ಕಳ್ಳತನ ಬೇಕಾದರೆ ಯಾವುದೋ ಒಂದು ಅಹಿತಕರ ಘಟನೆ ಆಗದಂತೆ ನಡೆಯುತ್ತದೆ. ಅದೇ ರೀತಿ ಊರಿನ ಜನರು ಪ್ರತಿಯೊಬ್ಬರ ಮನೆಯಿಂದ ಬಂದು ಇಲ್ಲಿ ಸೇವಕ ಕಾರ್ಯವನ್ನು ಮಾಡುತ್ತಾರೆ. ಅದೇ ರೀತಿಯಾಗಿ ಪ್ರತಿ ವರ್ಷ ಜಾತ್ರೆ ನಡೀತದೆ. ಅದೇ ರೀತಿಯಾಗಿ ಈ ವರ್ಷ ಒಂದು ಹೊಸದಾಗಿ ಅಂದ್ರೆ ರೈತರ ಸಂಬಂಧ ಒಂದು ಕೃಷಿ ಮೇಳವನ್ನು ಆಯೋಜಿಸಿದ್ದೇವೆ. ಅದು ದಿನಾಂಕ 3 ರಿಂದ 7ರವರೆಗೆ 5 ದಿನ ನಡೆಯುತ್ತದೆ. ಆದ್ದರಿಂದ ರೈತರಿಗೆ ಬೇಕಾಗುವ ಸಲಕರಣೆಗಳು ಹಾಗೂ ರೈತರಿಗೆ ಬೇಕಾದಂತಹ ಔಷಧ ಉಪಕರಣಗಳು ಹಾಗೂ ಇನ್ನಿತರ ಎಲ್ಲ ವಿಷಯದ ಬಗ್ಗೆ ನಾವು ಪ್ರದರ್ಶನವನ್ನು ಅಳವಡಿಸಿಕೊಂಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ 5 ದಿನ ನಡೆಯುವ ಜಾತ್ರೆಗೆ ನಮ್ಮ ಜೀರ್ಣೋದ್ಧಾರ ಕಮಿಟಿಯ ಎಲ್ಲ ಸದಸ್ಯರು, ಅಧ್ಯಕ್ಷರು ಹಾಗೂ ಎಲ್ಲ ಊರಿನ ಗಣ್ಯರು ಅದಕ್ಕೆ ಸಹಕರಿಸುತ್ತಾರೆ. ಅದೇ ರೀತಿ ಪ್ರತಿ ವರ್ಷದಂತೆ ಹೀಗೆ ಸಹಕರಿಸುತ್ತಾ ಬರುವುದರಿಂದ ನಮ್ಮ ಜಾತ್ರೆಯು ಪ್ರತಿ ವರ್ಷದಂತೆ ಹೆಚ್ಚಿಗೆ ಪ್ರಮಾಣದಲ್ಲಿ ನಡೆಯುತ್ತದೆ. ಅದೇ ರೀತಿ ನಮ್ಮ ಜಾತ್ರೆಗೆ ಬರುವವರಿಗೆ ಬಸ್ ವ್ಯವಸ್ಥೆ ಹಾಗೂ ಎಲ್ಲ ಆರೋಗ್ಯದ ವ್ಯವಸ್ಥೆ ಎಲ್ಲ ಈ ಕಮಿಟಿ ಜೀರ್ಣೋದ್ಧಾರ ಕಮಿಟಿಯಿಂದ ನಾವು ನೆರವೇರಿಸುತ್ತೇವೆ. ಅದಲ್ಲದೆ ನಾವು ಯಾವುದೇ ರೀತಿಯ ಜಾತ್ರೆಗೆ ಊರಲ್ಲಿ ಪಟ್ಟಿ ಬಿಟ್ಟಿಯನ್ನು ಹಾಕುವುದಿಲ್ಲ. ಜೀರ್ಣೋದ್ಧಾರ ಕಮಿಟಿ ವತಿಯಿಂದ ನಾವು ಜಾತ್ರೆಯನ್ನು ನಡೆಸುತ್ತೇವೆ. ಅದೇ ಪ್ರಕಾರ ಯಾವುದೇ ಒಂದು ಜಾತ್ರೆಗೆ ಅಹಿತಕರ ಘಟನೆ ಆಗದಂತೆ ನಾವು ಕಮಿಟಿ ವತಿಯಿಂದ ಒಳ್ಳೆಯ ನಿರ್ಣಯವನ್ನು ಕೊಟ್ಟಿದ್ದೇವೆ. ಜಾತ್ರೆಗೆ ಬರುವ ಎಲ್ಲ ಭಕ್ತಾದಿಗಳಿಗೆ ನಾವು ಹೇಳುವುದೇನೆಂದ್ರೆ, ಅವರವರ ಜವಾಬ್ದಾರಿ ಮೇಲೆ ಜಾತ್ರೆಗೆ ಬರಬೇಕು. ನಾವು ಸಣ್ಣ ಹುಡುಗರಾಗ್ರಿ, ಬೇಕಾದ್ರೆ ಇಷ್ಟು ಜಾತ್ರೆಗೆ ಎಲ್ಲರ ಕಡೆಯಿಂದ ಲಕ್ಷಿಸಿಕೊಳ್ಳಿಕ್ಕೆ ಏನು ಕಮಿಟಿಗೆ ಆಗುದಿಲ್ಲ. ಆದ್ದರಿಂದ ಬರುವವರಿಗೆ ಜಾತ್ರೆಗೆ ಬರುವಾಗ ಅವರು ತಮ್ಮ ಬಂಗಾರ, ತಮ್ಮ ಹುಡುಗರು ಹಾಗೂ ತಮ್ಮ ಗಾಡಿ ವ್ಯವಸ್ಥೆ ತಾವು ಮಾಡಿಕೊಂಡು ಬರಬೇಕಾಗಿ ಕೇಳ್ಕೊಳ್ತೇವೆ.